ನಮಸ್ಕಾರ ಸ್ನೇಹಿತರೆ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ತಿದೆ. ಮಕ್ಕಳು ಮನೇಲೇ ಇರ್ತಾರಲ್ಲ, ತಿನ್ನಲಿಕ್ಕೆ ಅವಾಗವಾಗ ಏನಾನ ಕೇಳ್ತಾ ಇರ್ತಾರೆ. ಅದು ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಂಗಾಗಿ ಮುರುಕು ಮಾಡಿಡೋಣ ಅಂತ. ಮತ್ತು ಹಾಕ್ತಾಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ 1 kg ಆಗುವಷ್ಟು ಸೊಸೈಟಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತೀವಲ್ಲ, ಅದನ್ನು ತೊಗೊಂಡು ಈ ಗ್ಲಾಸಲ್ಲಿ ಅಳತೆ ಮಾಡಿಕೊಂಡೆ. ಕರೆಕ್ಟಾಗಿ 4 ಗ್ಲಾಸ್ ಆಯಿತು. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಮತ್ತು 1/4 kg ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಒಣಗಿಸ್ಕೋಬೇಕು ಚೆನ್ನಾಗಿ ಬಿಸಿಲಲ್ಲಿ. ನಾನಿಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೇ ಹಾಕ್ಕೊಂಡು ಒಣಗಿಸ್ಕೊಂಡಿದ್ದೆ 1 ಡೇ ಫುಲ್ಲು. ಹಂಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಳ್ತಾ ಇದ್ದೀನಿ. ನೀವು ಬಿಸಿಲಲ್ಲಿ ಹಾಕ್ಕೊಂಡಿದ್ರಿ ಅನ್ನೋದಾದರೆ, ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ರೆ ಈ ಥರ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಕೆಂಪಗೇನು ಹುರ್ಕೋತಾ ಇಲ್ಲ. ಎಲ್ಲ ಅಕ್ಕಿ ಹುರಿದು ಆದಮೇಲೆ ಉದ್ದಿನಬೇಳೆನೂ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ತುಂಬ ಕೆಂಪಗೆಲ್ಲ ಹುರ್ಕೊಳ್ಳೋದು ಬೇಡ, ಇಲ್ಲಾಂದರೆ ಮುರುಕು ಮಾಡೋವಾಗ ಕಲರ್ ಚೇಂಜ್ ಆಗೋಗುತ್ತೆ. ಸ್ವಲ್ಪ ಕಂದು ಬಣ್ಣ ಬಂದಾದಮೇಲೆ ಹುರ್ಗಡ್ಲೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಅದನ್ನು ಅದು ಬೇಗನೆ ಕರ್ಟೋಗ್ಬಿಡುತ್ತೆ. ಹಾಗಾಗಿ ಈಗ ಇದಾಗಿದೆ, ಅಕ್ಕಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಣ್ಣದಾದ್ಮೇಲೆ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬರ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಅದು ಫೈನಾಗಿ ಪೌಡ್ರ್ ಆಗೋಲ್ಲ. ಹಾಗಾಗಿ ಮಿಲ್ಲಲ್ಲಿ ಹಾಕಿಸ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಅಕ್ಕಿ ಹಾಕೊಳ್ಳೋಂಥ ಮಿಲ್ಲಲ್ಲಿ ಹಾಕ್ಕೊಳ್ಳಿ. ರಾಗಿ ಹಾಕೋ ಮಿಲ್ಲಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗೋಗುತ್ತೆ. ಇದು ಚೆನ್ನಾಗಿ ಫೈನಾಗಿ ಈ ಥರ ಪೌಡ್ರ್ ಆದಮೇಲೆ ಬಿಸಿ ಇರುತ್ತಲ್ವ, ಚೆನ್ನಾಗಿ ಗಾಳಿಸ್ಕೊಂಡು ಚೆನ್ನಾಗಿ ಅದು ತಣಿಬೇಕು. ಆಮೇಲೆ ಒಂದು ಕವರಲ್ಲಿ ಹಾಕೋ ಅಥವಾ ಒಂದು ಕಂಟೈನಲ್ಲಿ ಹಾಕ್ಬಿಟ್ಟು ಸ್ಟೋರೇಜ್ ಮಾಡಿ ಇಟ್ಕೋಬೋದು ನೀವು. ನಾನು ಇಲ್ಲಿ ಕವರಲ್ಲಿ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಈಗ ನಾನು ಮಾಡಿರೋ ಅಷ್ಟು ಹಿಟ್ಟಲ್ಲೂ ಇವಾಗ ನಾನು ಒಂದೇ ಸಲ ಮಾಡ್ತಾಯಿಲ್ಲ ಮುರುಕನ್ನ. ಅದರಲ್ಲಿ ಒಂದು 3 ಕಪ್ ಆಗುವಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಆದರೆ ಆ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಸೊ ಸಾರಿ. ಉಪ್ಪು ಹಾಕ್ಕೊಂಡು ಆದಮೇಲೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಇಂಗು, 2 ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಬೆಣ್ಣೆ ಜಾಗದಲ್ಲಿ ತುಪ್ಪನಾದರೂ ಹಾಕೋಬೋದು ಅಥವಾ ಎಣ್ಣೆ ಆದರೂ ಹಾಕೋಬೋದು. ಎಣ್ಣೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹದ ಹೆಂಗಿರ್ಬೇಕಂದ್ರೆ ಇದನ್ನೆಲ್ಲ ಚೆನ್ನಾಗಿ ಒಟ್ಟುಗೂಡಿಸಿ ಕಲಸಿ ಎಲ್ಲ ಒಂದೊಂದಕ್ಕೂ ಬೆರೆಸಿ ಆಗಿ ಹಿಂಗೆ ಮುಷ್ಟಿ ಮಾಡಿದ ತಕ್ಷಣ ಉಂಡೆ ಹಾಕೋದಲ್ಲಿ ನಿಂತ್ಕೋಬೇಕು. ಅಷ್ಟಾದರೆ ಸಾಕಾಗುತ್ತೆ. ತುಂಬ ನೀವು ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಾಕಿದ್ರೆ ನೀವು ಎಣ್ಣೆಯಲ್ಲಿ ಈ ಥರ ಚಕ್ಲಿ ಬಿಟ್ಟಿದ ತಕ್ಷಣ ಮುರುಕು ಬಿಟ್ಟಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಆಗೋದು ಬೇಡ, ತುಂಬ ತೆಳ್ಳಗಾಗೋದು ಬೇಡ. ಹಂಗೇನ ಆಯ್ತಂದರೆ ನೀವು ಎಣ್ಣೆಲಿ ಹಾಕೊಂಡಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ನೋಡಿ, ಈ ಹದ ಇದ್ದರೆ ಸಾಕು, ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಚಕ್ಲಿ ಒಳ್ಳೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಮೂರ್ಕೊಂಡಿರೋ ಬಿಲ್ಲೆ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಸಿಟ್ಟನ್ನ ಅದರಲ್ಲಿ ಇಟ್ಕೊಂಡು ಫಿಲ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಟೈಟಾಗಿ ಫಿಟ್ ಮಾಡಿಕೊಂಡು ಚಕ್ಲಿ ಥರ ಅದನ್ನು ರೌಂಡಾಗಿ ಹಾಕ್ಕೊಳ್ಳೋದು ಅಷ್ಟೇನೆ. ನಾನಿಲ್ಲಿ ಜಾಲರದ ಮೇಲೆ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದು ತುಂಬ ಸುಲಭ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಹಸಿಟ್ಟನ್ನ ಹಾಕ್ಕೋಬೇಕು. ಮತ್ತು ತುಂಬ ಕೆಂಪಾಗಿ ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಅದು ಕಲರು ಸ್ವಲ್ಪ ಚೇಂಜ್ ಆದರೆ ಸಾಕು. ಅಂದರೆ ಒಳಗಡೆವರೆಗೂ ಬೆಂದಿರಬೇಕು. ಹಂಗಂದರೆ ನಾವು ಬರೀ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗೋಗುತ್ತೆ, ಚೆನ್ನಾಗಾಗೋದಿಲ್ಲ. ಹಾಗೆ ನೋಡಿ, ಈ ಥರ ಬೆಳ್ಳಗೆ ಇರಬೇಕು. ಇವಾಗ ಇದನ್ನು ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಇವಾಗ ಇದೊಂದು ಪ್ರೊಸೀಜರ್ ಆದರೆ ಇನ್ನೊಂದು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕೋದಿದೆ. ಸೇಮ್ ಹಸಿಟ್ಟು ಒಂದೇ, ಆದರೆ 2 ವಿಧದಲ್ಲಿ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಇನ್ನೇನು ದೊಡ್ಡದೇನು ಟೇಸ್ಟಲ್ಲಿ ಏನೂ ಚೇಂಜಸ್ ಇರೋಲ್ಲ. ಇದನ್ನು ಅಷ್ಟೇ, ತುಂಬ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋದು ಬೇಡ. 2 ಬದಿಯಲ್ಲಿ ಒಂದೇ ಸಮ ಬೇಯಿಸ್ಕೊಂಡ್ಬಿಟ್ಟು ತೆಗೆದ್ಬಿಟ್ಟು ಇದನ್ನು ಒಂದಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನೆಲ್ಲ ನೋಡಿ 2 ಕೈಯಲ್ಲಿ ಒಂದು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮತ್ತು ಕರಿಬೇವನ್ನು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಬಾಡಿಸ್ಕೊಂಡು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂಥರ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಕ್ಕಳಿಗೆ ಡಿಫ್ರೆಂಟಾಗಿ ಏನೇನೋ ಕೊಡಬೇಕಲ್ವ, ಅದಕ್ಕೆ ಒಂದೇ ಹಸಿಟ್ಟಲ್ಲಿ 2 ಥರ ಮಾಡ್ಬೋದಂತ ಅಷ್ಟೇ. ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.